ಸೊ ತುಂಬ ದಿನಗಳ ನಂತರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ. ಸೊ ರೀಸನ್ ಏನಪ್ಪ ಅಂದ್ರೆ ನಾನು ನನ್ನ ಅನ್ಲಾಕ್ ಟೂಲ್ ಕೋರ್ಸ್ ಏನೇನೈತಿ ಸೊ ಅದರಲ್ಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ನನ್ನ ಒಂದು ನಾರ್ಮಲ್ ಚಾನಲಲ್ಲೂ ಕೂಡ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ. ರೀಸನ್ ಏನಪ್ಪ ಅಂದ್ರೆ ಸೊ ನಮ್ಮದು ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ ವರ್ಕ್ ನಡೆದೈತಿ. ಸೊ ಅದೇ ರೀತಿ ಬೇರೆ ರೀತಿಯೂ ನಂದು ಸ್ವಲ್ಪ ಹೊರಗಡೆ ಕೆಲಸ ಜಾಸ್ತಿ ನಡೆದೈತಿ ಆ್ಯಂಡ್ ಅಂಗಡಿ ಒಳಗೂ ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ವೀಡಿಯೋಸ್ಗಳನ್ನು ಶೂಟ್ ಮಾಡಿ ಹಾಕೋದಾಗಿರಲಿಲ್ಲ. ಸೊ ಹಿಂಗಾಗಿ ಇವತ್ತು ನಾನು ನನ್ನ ಚಾನಲ್ ಒಳಗಡೆ ಒಂದು ಜನರಲ್ ಆಗಿ ವೀಡಿಯೋಸನ್ನು ಶೂಟ್ ಮಾಡಾಕತ್ತೀನಿ. ಸ್ಯಾಮ್ಸಂಗ್ FRP ಇದು ಲೇಟೆಸ್ಟ್ ಅಪ್ಡೇಟ್ ಏನೇನು ಅಂತ ತಿಳ್ಕೊಂಡು ಸೊ ಸಾಕಷ್ಟು ಮಂದಿ ಹತ್ರ ಸ್ಯಾಮ್ಸಂಗ್ದು ಅನ್ಲಾಕ್ ಟೂಲ್ ಇರ್ತೈತಿ. ಸ್ಯಾಮ್ಸಂಗ್ ಅಂತಲ್ಲ, ಸೊ ಸಾಕಷ್ಟು ಮಂದಿ ಹತ್ರ ಅನ್ಲಾಕ್ ಟೂಲ್ ಇರ್ತೈತಿ. ಬಟ್ ಅದರಲ್ಲಿ ಸ್ಯಾಮ್ಸಂಗ್ FRPನ ಅನ್ಲಾಕ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡು ಗೊತ್ತಿರಲ್ಲ. ಸೊ ಪ್ರತಿದಿನವೂ ಅಪ್ಡೇಟ್ ಆಗ್ತಾ ಇರ್ತೈತಿ. ಇವತ್ತಿಲ್ಲಪ್ಪ ಅಂದ್ರೆ ನಾಳೆ ಅಪ್ಡೇಟ್ ಆಗಿರ್ತೈತಿ, ನಾಳೆ ಇಲ್ಲಪ್ಪ ಅಂದ್ರೆ ಇನ್ನು 10 ದಿವಸ ಬಿಟ್ಟು ಅಪ್ಡೇಟ್ ಆಗಿರ್ತೈತಿ ಅನ್ಲಾಕ್ ಟೂಲ್ ಒಳಗಡೆ. ಸೊ ಅನ್ಲಾಕ್ ಟೂಲ್ ಒಳಗಡೆ FRP ಲಾಕ್ ಅನ್ಲಾಕ್ ಮಾಡೋಕ್ಕೆ ಬರಾಕತ್ತಿಲ್ಲಪ್ಪ ಅಂತಂದ್ರೆ ಸೊ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಅದರ ಬಗ್ಗೆ ಅಪ್ಡೇಟ್ ಕೊಟ್ಟಿರ್ತಾರೆ ಯಾವ ರೀತಿ ಅನ್ಲಾಕ್ ಮಾಡ್ಬೇಕಂತ ಹೇಳಿಕ್ಷಿಂದ. ಸೊ ಇವಾಗ ಅನ್ಲಾಕ್ ಟೂಲಲ್ಲಿ ಒಂದು ಅಪ್ಡೇಟ್ ಬಂದೈತಿ. ಸೊ ಅಪ್ಡೇಟ್ ಯಾವುದು, ಎಷ್ಟೆಲ್ಲ ಮಾಡಲ್ಸ್ಗಳು ಸಪೋರ್ಟ್ ಆಗ್ತಾವೆ, ಯಾವ ರೀತಿ ಅನ್ಲಾಕ್ ಮಾಡೋದಂತನೂ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಸರಿನಾ. ಸೊ ಈ ಅಪ್ಡೇಟ್ ಬಂದು 11ನೇ ತಾರೀಕಿಗೆ ಬಂದೈತಿ, ಡಿಸೆಂಬರ್ 11ನೇ ತಾರೀಕಿಗೆ. ಬಟ್ ಇವತ್ತು 26 ತಾರೀಕು ನಾನು ಇವತ್ತು ವೀಡಿಯೋಸ್ ಶೂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಬೋದು ನೀವು, ಸ್ಯಾಮ್ಸಂಗ್ ಗ್ಯಾಲಕ್ಸಿ A04, A05, A05. ಸೊ ಇಲ್ಲೇನು ಮಾಡಲ್ಸ್ಗಳದ ನೋಡ್ರಿ. ಸೊ ಇವುಗಳನ್ನು ಒಂದಿಷ್ಟು ನೀವು ಈ ಒಂದು ಕ್ಲಿಪ್ಪನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇವಾಗೇನು ವಿಡಿಯೋ ನೋಡಾಕತ್ತಿರಲ್ಲ, ನಾನು ಇದು ಮಾರ್ಕ್ ಮಾಡಿದ ಬ್ಲೂ ಕಲರ್ ಒಳಗೆ ಇಷ್ಟು ಫೋನ್ಗಳದ್ದು ನೀವು FRP ಲಾಕನ್ನು ಅನ್ಲಾಕ್ ಟೂಲ್ ಒಳಗಡೆ ಮಾಡ್ಬೋದು. ಅದು ಯಾವುದೇ ಸೆಕ್ಯೂರಿಟಿ ಇರಲಿ. ಲೇಟೆಸ್ಟಾಗಿ 11ನೇ ತಾರೀಕು ಡಿಸೆಂಬರ್ 2023 ತನಕ ಏನು ಫೋನ್ಗಳು ಅಪ್ಡೇಟ್ ಅದಾವೆ ಇಲ್ಲಿ ತೋರಿಸಿರುವಂಥ ಮೊಬೈಲ್ಗಳಲ್ಲಿ ಮಾತ್ರ. ಇಲ್ಲಿ ಏನು ನಾನು ಮಾಡಲ್ ತೋರಿಸಿದ್ದೀನಿ ಇವಾಗ ಮಾರ್ಕ್ ಮಾಡಿರುವಂಥ ಮಾಡಲ್ಗಳು 2023 11 ಡಿಸೆಂಬರ್ ತನಕ ಏನದಾವೆ ಎಲ್ಲ ಮಾಡಲ್ಗಳಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದರೂ ನೀವು ಕೂಡ ಅನ್ಲಾಕಲ್ಲಿ ನೀವು FRP ಬೈಪಾಸ್ ಮಾಡ್ಬೋದು, ಸರಿನಾ. ಸೊ ಯಾವ ರೀತಿ FRP ಬೈಪಾಸ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ಸಿಂಪ್ಲಿ ಇವಾಗ ಮ್ಯಾಗ್ ಬರ್ತೀನಿ ಅಂತ. ಸೊ ಇದು ನೋಡಿರಿ ನಮ್ಮದು ಅನ್ಲಾಕ್ ಟೂಲ್ ಇಂಟರ್ಫೇಸ್, ಸರಿನಾ. ಸೊ ಇದರಲ್ಲಿ ಏನು ಮಾಡಬೇಕು ಅಂದ್ರೆ ಮೊಟ್ಟ ಮೊದಲು ನೀವು ಸ್ಯಾಮ್ಸಂಗ್ ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೇನು ಸ್ಯಾಮ್ಸಂಗ್ ಟ್ಯಾಬ್ ಇರ್ತೈತಲ್ಲ ನಿಮ್ಮ ಅನ್ಲಾಕ್ ಟೂಲಲ್ಲಿ. ಸೊ ಈ ಸ್ಯಾಮ್ಸಂಗ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಏನಾದರೂ ಇಲ್ಲಿ ಬಂದಿರುವಂಥ ಯಾವುದಾದ್ರೂ ಒಂದು ಮಾಡಲ್ ಬಂದಿತ್ತು ಅನ್ಕೋರಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A04 ಬಂದಿತ್ತು ಅನ್ಕೋರಿ. ಸೊ ಇದ್ರ ಕೋಡ್ ಬಂದು SMA045F, ಸರಿನಾ. SMA045F ಬರ್ದಿತ್ತಪ್ಪ ಅಂದ್ರೆ ಅದು ಸ್ಯಾಮ್ಸಂಗ್ A04 ಮಾಡಲ್ಲ. ಅಥವಾ ಸ್ಯಾಮ್ಸಂಗ್ A055F ಬರ್ದಿತ್ತಪ್ಪ ಅಂದ್ರೆ ಅದು ಕೂಡ A05, ಸರಿನಾ. ಸೊ ಈ ರೀತಿ ಸೀರೀಸ್ ಕೊಟ್ಟಿರ್ತಾರೆ, ಅದರ ಮುಂದೆ ಮಾಡಲ್ ನಂಬರ್ ಕೊಟ್ಟಿರ್ತಾರೆ, ಸರಿನಾ. ಸೊ ನಿಮ್ಮ ಹತ್ರ ಒಂದು ಫೋನ್ ಬಂದೈತಿ, ಯಾವುದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A04, ಸರಿನಾ. ಸೊ ಅಥವಾ A045F. ಸೊ ಈ ಒಂದು ಮಾಡಲ್ ಬಂದೈತಪ್ಪ ಅಂದ್ರೆ ಸಿಂಪ್ಲಿ ನೀವು ಅನ್ಲಾಕ್ ಟೂಲಲ್ಲಿ ಆ ಫೋನ್ ಒಳಗಡೆ FRP ಲಾಕಿತ್ತಪ್ಪ ಅಂದ್ರೆ ಸ್ಯಾಮ್ಸಂಗ್ ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಯಾಮ್ಸಂಗ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸರ್ಚ್ ಒಳಗಡೆ ಬಂದು ಆ ಮಾಡಲ್ನ ಸರ್ಚ್ ಮಾಡಬೇಕು. ಆ ಮಾಡಲ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾರ. ಸೊ ಇಲ್ಲಿ ರೈಟ್ ಸೈಡ್ ಒಳಗೆ ಓಡಿನ್ MTK ಎರೇಸ್ FRP 2023 ಅಂತ ಹೇಳಿ ಒಂದು ಆಪ್ಷನ್ ಐತಿ, ಸರಿನಾ. ಸೊ ನಿಮಗೆ ಇಲ್ಲಿ ಕಾಣಿಸ್ಲಿಕ್ಕೆ ಅಂದ್ರೆ ಇಲ್ಲಿ ಐತಿ ನೋಡಿರಿ, ಕ್ಲಿಕ್ ಅಂತ ಕೊಟ್ಟಾರ, ಓಡಿನ್ MTK ಎರೇಸ್ FRP 2023. ಸೊ ಈ ರೀತಿ ಒಂದು ಬರೆದಿದ್ದು ಇರ್ತೈತಿ ಎಲ್ಲಿ, ಸೊ ಇಲ್ಲಿ ಐತಿ ನೋಡಿರಿ. ಸೊ ಇದ್ರ ಮೇಲೆ ಟಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಟಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೋನನ್ನು ನೀವು ಡೌನ್ಲೋಡ್ ಮೋಡ್ ಒಳಗಡೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮೋಡ್ ಒಳಗಡೆ ಸ್ಯಾಮ್ಸಂಗ್ ಫೋನ್ಗಳನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಸ್ಯಾಮ್ಸಂಗ್ ಫೋನನ್ನು ಡೌನ್ಲೋಡ್ ಮೋಡ್ ಒಳಗಡೆ ತಂದು ಆಮೇಲೆ ಫೋನನ್ನು ಕಂಪ್ಯೂಟರ್ಗೆ USB ಮುಖಾಂತರ ಕನೆಕ್ಟ್ ಮಾಡಿ ನಂತರ ನೀವು ಈ ಓಡಿನ್ MTK ಎರೇಸ್ FRP ಅನ್ನೋಂತಕ್ಕಂಥ ಮೋಡ್ ಏನೈತಿ, ಇಲ್ಲಿ ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೋನನ್ನು ನೀವು ಓಡಿನ್ ಒಳಗಡೆ ಕನೆಕ್ಟ್ ಮಾಡಬೇಕು. ಓಡಿನ್ ಒಳಗೆ ಕನೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಮಿಡಿಯೇಟ್ ನಿಮಗೆ ಏನಾಗುತ್ತೆ, ಇಲ್ಲಿ ಎರೇಸ್ FRP ಓಕೆ ಅಂತ ಬಂದುಬಿಡ್ತೈತಿ. ಸೊ ಅದಾದಮೇಲೆ ಹೇಳಿ ನೋಡಿರಿ, ನೌ ಸಕ್ಸಸ್ಫುಲ್ಲಿ FRP ಅನ್ಲಾಕ್ ಡನ್. ಸೊ ಇದು ನ್ಯೂ ಮೆಥಡ್ ಸ್ಯಾಮ್ಸಂಗ್ FRPಯನ್ನು ಅನ್ಲಾಕ್ ಮಾಡುವಂಥದ್ದು. ಎಷ್ಟೆಲ್ಲ ಮಾಡಲ್ಸ್ಗಳು ಸಪೋರ್ಟ್ ಆಗ್ತಾವೆ ಅಂತ ಹೇಳಿ ಆಲ್ರೆಡಿ ಇಲ್ಲಿ ಕೆಳಗಡೆ ನಿಮಗೆ ತೋರಿಸಿದ್ದೀನಿ. ಇನ್ನೊಂದು ಸಲ ನೋಡಿರಿ, ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊರಿ. ನಿಮ್ಮ ಹತ್ರ ಏನಾದರೂ ಈ ಫೋನ್ಗಳು ಬಂದ್ರೆ ಸೊ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ರಪ್ಪ ಅಂದರೆ ಇಮಿಡಿಯೇಟ್ ನೀವು ಈ ಮಾಡಲ್ ಸಪೋರ್ಟ್ ಐತಿಲ್ಲ ಅಂತ ಗೊತ್ತಾಗುತ್ತೆ. ಸಪೋರ್ಟ್ ಇದ್ರಪ್ಪ ಅಂದರೆ ಏನಾಗುತ್ತೆ, ಇಮಿಡಿಯೇಟ್ ಅನ್ಲಾಕ್ ಟೂಲ್ ಓಪನ್ ಮಾಡಿರಿ, ಇಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿರಿ. ಸೊ ಬೇಕಿದ್ರೆ ಇದನ್ನು ಕೂಡ ನಿಮಗೆ ತೋರಿಸ್ತೀನಿ, ಇಲ್ಲಿ ಐತೆ ನೋಡಿರಿ. ಸೊ ಇದಿಷ್ಟು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊರಿ. ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಇಲ್ಲಪ್ಪ ಅಂದರೆ ಇದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡ್ರಿ. ಸೊ ಬಂದಿರುವಂಥ ಮಾಡಲ್ಗಳು ನಿಮ್ಮ ಹತ್ರ ಏನಾದರೂ ಇತ್ತಪ್ಪ ಅಂದ್ರೆ ಅನ್ಲಾಕ್ ಟೂಲಲ್ಲಿ ಈ ರೀತಿ ನೀವು ಅನ್ಲಾಕ್ ಮಾಡಿ FRP ಬೈಪಾಸನ್ನು ಮಾಡ್ಬೋದು, ಸರಿನಾ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡು ಇದೇ ರೀತಿ ಯಾವುದಾದ್ರೂ ಹೊಸ ಅಪ್ಡೇಟ್ ಬಂದರೆ ಯಾವ ರೀತಿ ಅನ್ಲಾಕ್ ಮಾಡ್ಬೇಕಂತೇಳಿ ಅಪ್ಡೇಟ್ ಬಂದಿರ್ತಾವೆ ಸಾಕಷ್ಟು.
ಸೊ ಅಪ್ಡೇಟ್ಗಳು ವೀಡಿಯೋಸ್ಗಳು ಬೇಕಪ್ಪ ಅಂದ್ರೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿದ್ರೆ ಓಕೆ, ಮಾಡಿಲ್ಲಪ್ಪ ಅಂದ್ರೆ ಮಾಡಿರಿ. ನಾವು ಹಾಕುವಂಥ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತಾವೆ. ಸೊ ಮತ್ತೊಂದು ವೀಡಿಯೋದ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್.